ಕಥೆ ಬಿಟ್ಟು ಇನ್ಯಾವುದರ ಯೋಚನೆನೂ ನನಗಿಲ್ಲ. ಯಾಕಂದರೆ ಪಾಪ ನನ್ನ ತಂದೆ ಎಲ್ಲನೂ ಅದರ ಜವಾಬ್ದಾರಿನ ವಹಿಸ್ಕೋತಾರೆ. ನೀನೇನು ತಲೆ ಕೆಡಿಸ್ಕೋಬೇಡಮ್ಮ, ನೀ ಮ್ಯಾನೇಜರ್ ಹತ್ರ ಮಾತಾಡೋದು ಅಥವಾ ನೀ ಪ್ರೊಡ್ಯೂಸರ್ ಹತ್ರ ಮಾತಾಡೋದು ಅದರದ್ದೆಲ್ಲ ನಿನಗೆ ಆ ಗೋಜಲುಗಳೇ ಬೇಡ, ಪ್ರತಿಯೊಂದು ನಾನೇ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳ್ತಾರೆ. ಹಾಗಾಗಿ ಅದೇ ಪ್ರತಿಯೊಂದು ನಾನೇ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳೋದ್ರಿಂದ ಕಥೆ ಕೇಳೋದು, ಕಥೆ ಬಗ್ಗೆ ಅರ್ಥ ಮಾಡ್ಕೊಳ್ಳೋದು, ಪಾತ್ರ ಪರಿಚಯ, ಪಾತ್ರ ಪೋಷಣೆ, ಇಂತಹ ಕೆಲಸಗಳ ಬಗ್ಗೆ ನಾನು ಜಾಸ್ತಿ ಮಾಹಿತಿ ತಿಳ್ಕೊಂಡು ಕೆಲಸ ಮಾಡ್ತೀನಿ. ಅಪ್ಪ ಇನ್ನು ಮಿಕ್ಕಿದ್ದೆಲ್ಲನೂ ನೋಡ್ಕೋತಾರೆ. ಪ್ರತಿಯೊಂದು ಮಾತುಕತೆ ಆಡೋದು, ಏನೇನು ಮಾತಾಡ್ತಾರೆ ಏನೂ ಗೊತ್ತಿಲ್ಲ ನನಗೆ. ನಾನು ಸೆಟ್ಟಿಗೆ ಹೋಗೋದು, ಆ್ಯಕ್ಟಿಂಗ್ ಮಾಡೋದು, ವಾಪಸ್ ಮನೆಗೆ ಬರೋದು, ಅಷ್ಟೇ ನನ್ನ ಕೆಲಸ. ಓ ಅಬ್ಸಲ್ಯೂಟ್ಲಿ. ನನಗೆರಡೂ ಇಷ್ಟ. ಕ್ಯಾಮ್ರಾ ಮುಂದೆ ಇರ್ತೀನಿ, ಈಗ ನನಗೆ ಈಗೇನು ಮಾಡ್ತಿದ್ದೀನಿ ಅಲ್ವಾ, ಕ್ಯಾಮ್ರಾ ಮುಂದೆ ಇದ್ದೀನಿ, ನನಗಿದು ಇಷ್ಟನೇ. ವೇದಿಕೆ ಮತ್ತು ಕ್ಯಾಮ್ರಾ ಅಂತ ಬಂದಾಗ ನನ್ನನ್ನೇ ನಾನು ತುಂಬ ಬಹಳ ಮುಕ್ತಳಾಗಿ ನೋಡ್ಕೊಳ್ಳೋ ಅಂಥ ಜಾಗ ಅವೆರಡೂ. ನಾನಾಗಿರಬಲ್ಲೆ ಅಂತ ಅನಿಸೋ ಅಂಥ ವಿಷಯ ನನಗೆ ವೇದಿಕೆ ಮತ್ತು ಕ್ಯಾಮ್ರಾ. ಅದೇನೋ ಗೊತ್ತಿಲ್ಲ, ಹಿಂಜರಿಕೆ ಇಲ್ಲ ಅಥವಾ ನರ್ವಸ್ನೆಸ್ ಇಲ್ಲ ನನಗೆ ಕ್ಯಾಮ್ರಾ ಅಂದರೆ. ಹಾಗಾಗಿ ಸೀರಿಯಲ್ಗೂ ಸೈ, ಸಿನಿಮಾಗೂ ಸೈ. ನಟನೆ ಅಂತ ಬಂದಾಗ ಸಾಕಷ್ಟು ವಿಷಯಗಳಲ್ಲಿ ಡಿಫ್ರೆನ್ಸ್ ಇದೆ. ಈಗೇನಂದರೆ ನಾನು ಸಿನಿಮಾದಲ್ಲಿ ನಾನು ಮಾಡುವಾಗ ದೊಡ್ಡ ಪರದೆಯಲ್ಲಿ ನೀವು ನನ್ನ ನೋಡೋದ್ರಿಂದ ನಾನೊಂದು ಹುಬ್ಬನ್ನು ಹೀಗೆ ಎತ್ತಿಸಿದ್ರೂ ನಿಮಗೆ ಕಾಣಿಸ್ಬೇಕು ಅದು. ಸೊ ನಾನು ತುಂಬ ಲೈಟಾಗೆ ನಾನು ಅದನ್ನೆಲ್ಲ ಮಾಡಬೇಕು, ಬಿಕಾಸ್ ಪರದೆ ಅನ್ನೋದು ದೊಡ್ಡದಿದೆ. ಆದರೆ ಸೀರಿಯಲ್ ಅಂತ ಬಂದಾಗ ಹಾಗಲ್ಲ. ಅಡುಗೆ ಮನೇಲಿ ಯಾರಾದರೂ ನಿಂತಿದ್ರೆ ನಾನಿಲ್ಲಿ ಹಾಂ ಅಂತ ಅನ್ನೋದು ಏನಾಯಿತು ಅಂತ ಬಂದು ನೋಡಬೇಕು. ಅಷ್ಟು ಡಿಫ್ರೆನ್ಸಲ್ಲಿ ನಾನು ಆ್ಯಕ್ಟಿಂಗ್ ಮಾಡಬೇಕು, ಸಿನಿಮಾ ಆಗಲಿ ಅಥವಾ ಸೀರಿಯಲ್ ಆಗಲಿ ನೋಡಿದಾಗ. ಬಟ್ ಸೀರಿಯಲ್ ಒಂಥರ 9 to 5 ಜಾಬ್ ಆಗ್ತಾ ಹೋಗ್ತಾ ನಾನು ಮಾಡಿದಂಥ ಪಾತ್ರ ಮೀರಾ ಏನಂತಂದರೆ, ಅವಳು ನನಗೆ ವೆರೈಟಿ ಆಫ್ ಸ್ಪೇಸ್ ಕೊಟ್ಲು. ಒಂದೇ ರೀತಿ ಅಭಿನಯ ಮಾಡೋ ಅಂತಹ ಪಾತ್ರ ಅಲ್ಲ ಮೀರಾ. ನಾನು 10 ಥರ ಹತ್ತಿದ್ದೀನಿ ಮೀರಾ ಆಗಿ. ಸುಮ್ಮನೆ ಏನು ಮಾತಾಡದೆ ಹತ್ತಿದ್ದೀನಿ, ಮಾತಾಡ್ಕೊಂಡು ಹತ್ತಿದ್ದೀನಿ, ಗೋಳಾಡ್ಕೊಂಡು ಹತ್ತಿದ್ದೀನಿ, ಮೌನದಲ್ಲೇ ಹತ್ತಿದ್ದೀನಿ, ಅಂದ್ಕೊಂಡು ಹತ್ತಿದ್ದೀನಿ. ಈ ಥರ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ನನಗೆ ಸೀರಿಯಲ್ ಬಹಳ ಹೆಲ್ಪ್ ಮಾಡಿದೆ, ತುಂಬಾ ಹೆಲ್ಪ್ ಮಾಡಿದೆ. ಅದು ಹೋಗ್ತಾ ಪಾತ್ರನ ಇನ್ಯಾವ ರೀತಿ ಎಲ್ಲ ನೋಡಬಹುದು ಅನ್ನೋ ಒಂದು ಚಾಲೆಂಜೇ ಚಂದ ಸೀರಿಯಲಲ್ಲಿ. ಸಿನಿಮಾದಲ್ಲಿ ಏನಂತ ಅಂದರೆ, ನಿನಗಿರೋ ಒಂದು 6-7 ಸೀನಲ್ಲೇ ಅಥವಾ ಮ್ಯಾಕ್ಸಿಮಮ್ 15-16 ಸೀನಲ್ಲಿ ಜನಕ್ಕೆ ನೀನೇನು ಅನ್ನೋದನ್ನು ತಿಳಿಸ್ಬೇಕು. ಈಗ ಸೀರಿಯಲ್ ಅಂತಂದರೆ 1 ತಿಂಗಳು ಇನ್ನೂ ಜನಕ್ಕೆ ಅರ್ಥ ಆಗಿಲ್ಲ ಅಂತಂದರೂ ಮುಂದಿನ ತಿಂಗಳು ತಿಳಿಸೋಣ ನಾನು ಮೀರಾ ಆಗಿ ಏನು ಆ್ಯಕ್ಚುಲಿ ಅನ್ನೋದಕ್ಕೆ ನಿಂಗೆ ಟೈಮ್ ಸಿಗುತ್ತೆ. ಸಿನಿಮಾದಲ್ಲಿ ಹಾಗಲ್ಲ. ಮನೆಗೆ ಹೋದ್ಮೇಲೆ ಆ ಪಾತ್ರ ಹೀಗೆ, ಆ ಪಾತ್ರ ಹೇಗೆ ಅಂತ ನೀವು ಖಡಾಖಂಡಿತವಾಗಿ ಹೇಳೋ ಅಂಥ ಪರಿಸ್ಥಿತಿಗೆ ನಿಮ್ಮನ್ನು ನಾನು ತಂದು ಕೂರಿಸಿರ್ಬೇಕು. ಹಾಗಾಗಿ ಚಾಲೆಂಜ್ ಬೇರೆ ಥರ. ಇರೋ 15 ಸೀನಲ್ಲಿ ನಾನೇನು ಅಂತ ನನ್ನ ಪ್ರೂವ್ ಮಾಡ್ಕೊಳ್ಳೋದು ಸಿನಿಮಾ ಆಗುತ್ತೆ. ಸೊ ಇಷ್ಟು ತುಂಬ ಡಿಫ್ರೆನ್ಸ್ ಇದೆ ಎರಡಕ್ಕೂ. ಬಟ್ ಅಭಿನಯ ಒಂದೇ. ಅಭಿನಯದ ಮೇಲಿರುವಂಥ ಒಲವು, ನಟನೆಯ ಮೇಲಿರುವಂಥ ಒಲವು ಒಂದೇ. ಸಿನಿಮಾಗಳು ಕರೆಕ್ಟ್. ಓ ಅಬ್ಸಲ್ಯೂಟ್ಲಿ, ದೇವರ ಅನುಗ್ರಹ. ಅದೇ, ಬಟ್ ಈಗಿನ ಕಾಲಕ್ಕೆ ಅಂತ ಬಂದಾಗ ಮುಂಚೆ ಆದರೆ ಸೀರಿಯಲ್ಗೂ ಮತ್ತು ಸಿನಿಮಾಗೂ ಸ್ವಲ್ಪ ತಾರತಮ್ಯ ಅನ್ನೋದು ಇತ್ತನೋ ಬಹುಶಃ. ಆದರೆ ಈಗ ನಾವು ಯಾವ ಥರ ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂತಂದರೆ, ಅದು OTT ಆಗಿರಲಿ, ಸೋಷಿಯಲ್ ಮೀಡಿಯಾ ಆಗಿರಲಿ, ಟೆಲಿವಿಷನ್ ಸೀರಿಯಲ್ ಆಗಿರಲಿ ಅಥವಾ ಸಿನಿಮಾ ಪರದೆ ಆಗಿರಲಿ, ವೆಬ್ ಸೀರೀಸ್ ಆಗಿರಲಿ, ನಟನೆ ಅಂದರೆ ನಟನೆ ಅಷ್ಟೇ ಅನ್ನುವಂಥ ಆಡಿಯನ್ಸ್ ನಮಗೆ ಸಿಕ್ಕಿರೋ ಕಾರಣದಿಂದ ಇಲ್ಲಿ ಸಿನಿಮಾ ಹಲವಾಗಿರಲಿ ಅಥವಾ ಸೀರಿಯಲ್ ಹಲವಾಗಿರಲಿ ಅದು ಮ್ಯಾಟರ್ ಆಗೋದಿಲ್ಲ. ಯಾವ ರೀತಿ ಜನರನ್ನು ನೀನು ಎಂಟರ್ಟೈನ್ ಮಾಡ್ತಾ ಹೋಗ್ತೀಯೋ ಅನ್ನೋದು ತುಂಬ ಮುಖ್ಯವಾಗ್ತಾ ಹೋಗುತ್ತೆ. ನನಗೆ ಖುಷಿ ಇದೆ ಖಂಡಿತ. ಸೀರಿಯಲಲ್ಲಿ ಅಂತಂದರೆ ಬರೀ ಒಂದೇ ಪಾತ್ರಕ್ಕೆ ನೀನು ಪೋಷಣೆ ನೀಡ್ತಾ ಹೋಗಬೇಕು. ಸಿನಿಮಾಗಳಂತ ಬಂದಾಗ ನೀನು ಎಲ್ಲರ ರೀತಿ ಯೋಚನೆ ಮಾಡೋದಕ್ಕೆ ನಿನಗೆ ಅವಕಾಶ ಸಿಗುತ್ತೆ. ಜೊತೆಗೆ ಟೆಕ್ನಿಕಲಿ ತುಂಬ ವಿಷಯಗಳನ್ನ ಕಲಿತಾ ಹೋಗ್ತೀವಿ ಸೀರಿಯಲ್ಗೂ ಮತ್ತು ಸಿನಿಮಾಗೂ ಬಂದಾಗ. ಸಿನಿಮಾದಲ್ಲಿ ಕಲಿಕೆ ಅನ್ನೋದಕ್ಕಿಂತ ಲರ್ನಿಂಗ್ ಅನ್ನೋದಕ್ಕಿಂತ ಅನ್ಲರ್ನಿಂಗ್ ಜಾಸ್ತಿ. ಸೀರಿಯಲಲ್ಲಿ ಏನಂದರೆ ನಾವು ಕಲಿತಾ ಹೋಗ್ತೀವಿ. ಸಿನಿಮಾದಲ್ಲಿ ಏನಂದರೆ, ಅಂಕಿತಾ ಈ ಸಿನಿಮಾದಲ್ಲಿ ನೀನು ಏನು ಕಲ್ತಿದ್ದೆ, ಮುಂದಿನ ಸಿನಿಮಾಕ್ಕೆ ಅದನ್ನು ಬಿಟ್ಬಿಡ್ಬೇಕು, ಅದನ್ನು ಇಲ್ಲಿ ಕ್ಯಾರಿ ಮಾಡ್ಕೊಂಡು ಹೋಗಬಾರ್ದು. ಸೊ ಈ ಏನನ್ನು ಕಲ್ತಿರ್ತೀವಿ ಅದನ್ನು ನಮ್ಮ ತಲೆಯಿಂದ ಹೊರಗಡೆ ಹಾಕೋದಿದೆಯಲ್ಲ, ಅದು ಬಹಳ ಕಷ್ಟ. ತಲೆಗೆ ತಗೊಳ್ಳೋದು ಬೇರೆ ಥರ, ಕಲ್ತಿರೋದನ್ನು ಮರೆಯೋದು, ಅದನ್ನು ಓವರ್ಕಮ್ ಮಾಡೋದು ಅಂತಾರೆ ಅಲ್ವಾ, ಅದು ಚಾಲೆಂಜಿಂಗ್. ಹಾಗೆ ನಂಗೆ ಖುಷಿ ಇದೆ. ಏನಾದರೂ ಇರಲಿ, ಸೀರಿಯಲ್ ಆದರೂ ಇರಲಿ, ಸಿನಿಮಾ, ಒಟ್ಟಿನಲ್ಲಿ ಆ್ಯಕ್ಟಿಂಗ್ ಮಾಡೋದಕ್ಕೆ ಅವಕಾಶ ಸಿಗ್ತಿರಲಿ ಅಷ್ಟೇ.